ಆರ್ ಸಿ ಬಿ ಹೌದು ಗುರು. ನಾನು ಹೇಳಿದ್ದೆ ನನ್ನ ಪಕ್ಕಾ ಪ್ರಿಡಿಕ್ಷನ್ ಅಂತ. ಸೊ ನಾನು ಹೇಳ್ದಂಗೆ ಆಗಿದೆ. ಸೊ ಚೇಸಿಂಗ್ ಟೀಮ್ ವಿನ್ ಆಗಿದೆ. ನಾನು ಅದಕ್ಕೆ ಹೇಳ್ತಾ ಇದ್ದಿದ್ದು, ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಫಾಲೋ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಪ್ರತಿಯೊಂದು ಮ್ಯಾಚಿಂದ ನಾನು ಪ್ರಿಡಿಕ್ಷನ್ ಕೊಡ್ತಾ ಹೋಗ್ತೀನಿ. ಪ್ರತಿಯೊಂದು ಮ್ಯಾಚಿಂದು ಪ್ಲೇಯರ್ಸ್ ಎಷ್ಟೆಷ್ಟು ರನ್ ಹೊಡಿತಾರೆ ಏನಂತ, ಪ್ರತಿಯೊಬ್ಬರು ಪ್ಲೇಯರ್ಸ್ದು ಎಷ್ಟೆಷ್ಟು ವಿಕೆಟ್ ತೆಗಿತಾರೆ ಬೌಲಿಂಗ್ ಮಾಡುವಾಗ, ಎಲ್ಲದನ್ನು ಅಪ್ಡೇಟ್ ಕೊಡ್ತೀನಿ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾನು ನೆನ್ನೆ ಹೇಳಿದ್ದೆ, ಅಂದರೆ ನಂದು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಪಕ್ಕ ಚೇಸಿಂಗ್ ಟೀಮ್ ಏನಾಗುತ್ತೆ ಅಂತ. ಸೊ ನನ್ನ ಪ್ರಿಡಿಕ್ಷನ್ ಪಾಸ್ ಆಗಿದೆ. ಫಸ್ಟ್ ಪ್ರಿಡಿಕ್ಷನ್ ಪಾಸ್ ಆಗಿದೆ. ಸೊ ಆಸ್ ಪರ್ ನಾನು ಹೇಳ್ದಂಗೆ, ಸೊ KKR ಅವರು ಬ್ಯಾಟಿಂಗ್ ಹೇಳಿದ್ರು, RCB ಅವರು ಟಾಸ್ ಗೆದ್ದು KKR ಬ್ಯಾಟಿಂಗ್ ಹೇಳಿದ್ರು. ಸೊ ಫಸ್ಟ್ ಓವರಲ್ಲೇ ಒಂದು ಚಾನ್ಸ್ ಸಿಗುತ್ತೆ ಡಿಕಾಕ್ ಅವರಿಗೆ. ಮತ್ತೆ ಅದೇ ಓವರಲ್ಲೇ ಮತ್ತೆ ಸೆಕೆಂಡ್ ಚಾನ್ಸ್ ಔಟ್ ಆಗ್ತಾರೆ ಅವರು ಏಜಲ್ವುಡ್ ಅವರು ಒಂದು ಒಳ್ಳೆ ಲೈನ್ ಅಂಡ್ ಲೆಂತ್ ಬೌಲಿಂಗ್ ಹಾಕಿ ಕ್ವಿಂಟನ್ ಡಿಕಾಕ್ ಅವ್ರನ್ನ ಎತ್ತುತ್ತಾರೆ. ಸೊ ಪವರ್ ಪ್ಲೇನಲ್ಲಿ ಆಗಿರ್ಬೋದು ಅಥವಾ ಡೆತ್ ಓವರ್ಸ್ನಲ್ಲಿ ಆಗಿರ್ಬೋದು. ಆಮೇಲೆ ಬಂದಂಥ ಅಜಿಂಕ್ಯ ರಹಾನೆ ಅವರು ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ ಗುರು. ಇವ್ರದ್ದು ಒಂಥರ ಗ್ರೇಟೆಸ್ಟ್ ಕಂಬ್ಯಾಕ್ ಅಂತ ಹೇಳ್ಬೋದು. ಸೊ ಈ IPL ನಲ್ಲಿ ಸೊ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಆಡಿದ್ರು. ಸೊ ಅವ್ರ ಪವರ್ ಪ್ಲೇನಲ್ಲಿ ಹೆಚ್ಚು ಕಡಿಮೆ ಪವರ್ ಪ್ಲೇನಲ್ಲಿ ಅಜಿಂಕ್ಯ ರಹಾನೆ ಅಂಡ್ ಸುನಿಲ್ ನಾರಾಯಣ್ ಇಬ್ರು ಸೇರ್ಕೊಂಡು ದನು ಕೊಡದಂಗೆ ಹೊಡೆದ್ಬಿಟ್ರು. ಸೊ ಎಲ್ಲರೂ ಒಂಥರ 6 ಓವರಿಗೆ 60 ರನ್ ಬಂದ್ಬಿಡ್ತು. ಸೊ ಇಲ್ಲಿ ಮತ್ತೆ ಎಲ್ಲೋ ಹಾದಿ ತಪ್ತಾ ಇದೆಲ್ಲ ಬೌಲಿಂಗ್ ಅಂತ ಅನ್ಕೊಳ್ಳೋಷ್ಟೊತ್ತಿಗೆ ಮತ್ತೆ ಹಂಗೆ ಸ್ಟಾರ್ಟ್ ಆಯ್ತು. ಪವರ್ ಪ್ಲೇ ಮುಗಿದ್ಮೇಲೆ ಕೂಡ ಬ್ಯಾಟಿಂಗ್ ತುಂಬ ಚೆನ್ನಾಗಿ ಆಡ್ತಾನೇ ಇದ್ರು KKR ತಂಡ. ಅದಾದ್ಮೇಲೆ 10 ಓವರ್ ಆದಮೇಲೆ ಸ್ಟಾರ್ಟ್ ಆಯಿತು ಅವ್ರದ್ದು. ರಸಿಕ್ ದಾರ್ ಸಲಾಂ ಅವರು ಒಂದು ವಿಕೆಟ್ ತೆಗಿತಾರೆ ಸುನಿಲ್ ನಾರಾಯಣ್ ಅವ್ರದ್ದು. ಅದಾದ್ಮೇಲೆ ಕಂಟಿನ್ಯೂಸ್ ವಿಕೆಟ್ ಹೋಗ್ತಾ ಹೋಗುತ್ತೆ. ಅಜಿಂಕ್ಯ ರಹಾನೆ ಅವರು ಔಟ್ ಆಗ್ತಾರೆ. ಅದಾದ್ಮೇಲೆ ವೆಂಕಟೇಶ್ ಅಯ್ಯರ್ ಅವರು, ಸ್ಪೆಷಲಿ ಕ್ರೆಡಿಟ್ ಕೊಡಬೇಕಾಗಿರೋದು ಇಲ್ಲಿ, ಕ್ರೆಡಿಟ್ ಕೃಣಾಲ್ ಪಾಂಡ್ಯ. ಸೊ ಇಲ್ಲಿ ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಮಾಡಿದ್ರು. ಆಂಡ್ರೆ ರಸಲ್ ಅವರು ಮೇನ್ ವಿಕೆಟ್ ತೆಗೆದ್ರು. ಸುಯೇಶ್ ಶರ್ಮಾ ಅವರು. ಸೊ ಐಜಲ್ವುಡ್ ಅವರು ಡೆತ್ ಓವರ್ಸ್ನಲ್ಲಿ ಮತ್ತೆ ಬೌಲಿಂಗ್ ತುಂಬ ಚೆನ್ನಾಗಿ ಮಾಡಿದ್ರು. ನಾನು ಹೇಳಿದ್ದೆ ಪ್ರೆಡಿಕ್ಷನ್ ಅಲ್ಲಿ ಹೇಳಿದ್ದೆ ಅಜಿಂಕ್ಯ ರಹಾನೆ ಅವರು ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತ. ಸೊ ಅದೇ ಥರ ಆಯಿತು. ಅಂಡ್ ಐಜಲ್ವುಡ್ ಅವರು ಒಂದು ಒಳ್ಳೆ ಬೌಲಿಂಗ್ ಮಾಡ್ತಾರೆ ಅಂತ ಹೇಳಿದ್ದೆ. ಅದೇ ಥರ ಆಯಿತು. 2 ವಿಕೆಟ್ ತಗೊಂಡ್ರು. ಸೊ ಭುವನೇಶ್ವರ್ ಕುಮಾರ್, ಐಜಲ್ವುಡ್ ಇಬ್ರು ಸೇರಿಬಿಟ್ಟು 3 ವಿಕೆಟ್ ತಗೊಳ್ತಾರೆ ಅಂತ ಹೇಳಿದ್ದೆ ಹಂಗೆ. ಬಟ್ ಭುವನೇಶ್ವರ್ ಕುಮಾರ್ ಅವರು ಪ್ಲೇಯಿಂಗ್ 11 ಇರಲಿಲ್ಲ. ಬಟ್ ಐಜಲ್ವುಡ್ ಅವರು ತುಂಬ ಚೆನ್ನಾಗಿ ಆಡಿದ್ರು, ಬೌಲಿಂಗ್ ಮಾಡಿದ್ರು. ಇನ್ನು RCB ಪರ ಬ್ಯಾಟಿಂಗ್ ನಾನು ಆಲ್ರೆಡಿ ಹೇಳಿದ್ದೆ, ಪ್ರಿಡಿಕ್ಷನ್ ಹೇಳಿದ್ದೆ ನಾನು. ಸೊ ಫಿಲ್ ಸಾಲ್ಟ್ ಅಂಡ್ ವಿರಾಟ್ ಕೊಹ್ಲಿ ಅವರು ಪಕ್ಕಾ 50+ 60+ ರನ್ಸ್ ಹೊಡಿತಾರೆ. ಅವರಿಬ್ಬರಿಂದ ಸೇರಿ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ, ಒಳ್ಳೆ ಸ್ಕೋರ್ ಹೊಡಿತಾರೆ ಪವರ್ ಪ್ಲೇನಲ್ಲಿ ಅಥವಾ ಪವರ್ ಪ್ಲೇ ಮುಗಿದ್ಮೇಲೆ ಕೂಡ ಅಂತಂದು. ಸೊ ಹಂಗೆ ಆಯಿತು. ಸೊ ಇಬ್ರು ಕೂಡ ಒಳ್ಳೆ ಬ್ಯಾಟಿಂಗ್ ಆಡಿದ್ರು. ಇಬ್ರು ಒಂಥರ ಚಚ್ಚು ಬಿಸಾಕ್ಬಿಟ್ರು KKR ಬೌಲರ್ಸ್ನ. ಅವರಾದ್ರೆ ಹಂಗೆ ನಾ ಹೇಳಿದ್ನಲ್ವ ದನು ಕೊಡದಂಗೆ ಹೊಡಿದ್ರು ಅಂತ, ಇವರು ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಚಚ್ಚಾಕ್ಬಿಟ್ರು. ಆ ಲೆವೆಲಿಗೆ ಆಡ್ಬಿಟ್ರು ಇಬ್ರು ಸೇರಿ. ನೆಕ್ಸ್ಟ್ ಲೆವೆಲ್ ಎಸ್ಪೆಷಲಿ ಫಿಲ್ ಸಾಲ್ಟ್ ಅವ್ರ ಪವರ್ ಪ್ಲೇನಲ್ಲಿ ಒಂದು ಓವರಲ್ಲಿ ವರುಣ್ ಚಕ್ರವರ್ತಿ ಅವರಿಗೆ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು. 20 ರನ್ ಏನೋ ಹೊಡಿತಾರೆ, 22 ರನ್ ಏನೋ ಹೊಡಿತಾರೆ. 6 ಓವರಿಗೆ ಹೆಚ್ಚು ಕಡಿಮೆ 80 ರನ್ ಹೊಡಿತಾರೆ. ಸೊ ಪವರ್ ಪ್ಲೇನಲ್ಲಿ 80 ರನ್ ಬರುತ್ತೆ ಗುರು. ಇದು RCB ಅಂದರೆ RCB ಫಸ್ಟ್ ಮ್ಯಾಚ್. ನಾನು ಆ್ಯಸ್ ಎ ಫ್ಯಾನ್ ಆಗಿರ್ಬೋದು, ಬಟ್ ಪ್ರಿಡಿಕ್ಷನ್ನು ಆ್ಯಸ್ ಎ ಫ್ಯಾನ್ ಆಗಿ ಹೇಳಲ್ಲ, ಆ್ಯಸ್ ಎ ಕ್ರಿಕೆಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ತೀನಿ. ನನ್ನ ಪ್ರಿಡಿಕ್ಷನ್ ಪಕ್ಕ ಪಾಸ್ ಆಯಿತು. ಸೊ ನೆಕ್ಸ್ಟ್ ಪ್ರಿಡಿಕ್ಷನ್ ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಚಾನಲ್ನ ಫಾಲೋ ಮಾಡ್ಕೊಂತ ಹೋಗಿ. ಯಾವುದೇ ಪ್ಲೇಯರ್ಸ್ ಬಗ್ಗೆ ಆಗಿರ್ಬೋದು ಅಥವಾ ಟೀಮ್ ಬಗ್ಗೆ ಆಗಿರ್ಬೋದು, ಯಾರು ವಿನ್ ಆಗ್ತಾರೆ, ಯಾರು ಪ್ಲೇಯರ್ಸ್ ಎಷ್ಟು ಹೊಡಿತಾರೆ, ಎಲ್ಲದನ್ನು ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಬ್ಯಾಟಿಂಗ್ ಮತ್ತೆ RCB ಬಗ್ಗೆ ಹೇಳಬೇಕು ಅಂದರೆ ಅದೇ ಫಿಲ್ ಸಾಲ್ಟ್ ಅಂಡ್ ಫುಲ್ ಕ್ರೆಡಿಟ್ ಗೋಸ್ ಟು ಫಿಲ್ ಸಾಲ್ಟ್ ಅಂಡ್ ವಿರಾಟ್ ಕೊಹ್ಲಿಗೆ. ಆ್ಯಂಡ್ ಲಾಸ್ಟಿಗೆ ಬಂದಂಥ ರಜತ್ ಪತಿದವ್ರ ಬಗ್ಗೆ ಹೇಳಬೇಕು. ಸೊ ಅವರು ಕೂಡ ಹೇಳಿದ್ದೆ ನಾನು, ಅದು ಕೂಡ ಪ್ರಿಡಿಕ್ಷನ್ ಪಾಸ್ ಆಯಿತು. ನೋಡಿ, ರಜತ್ ಪತಿದವರು ಕೂಡ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳಿದೆ. ಅವರು ಕೂಡ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಆಡಿದ್ರು. ಆ್ಯಂಡ್ ಬಂದಂಥ ಲಿವಿಂಗ್ಸ್ಟನ್ ಕೂಡ ಒಂಥರ ಮುಗಿಸಾಕ್ಬಿಟ್ರು ಮ್ಯಾಚ್. 2-3 ಬಾಲಲ್ಲಿ 6-4 ಹೊಡೆದ್ಬಿಟ್ಟು ಮ್ಯಾಚ್ ವಿನ್ ಮಾಡಿಸ್ಬಿಟ್ರು. ಸೊ ಇದಿಷ್ಟು RCB ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಆ್ಯಂಡ್ ನನ್ನ ಪ್ರೆಡಿಕ್ಷನ್ ಪಾಸ್ ಆದಂಥ ಒಂದು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಇದೇ ರೀತಿ ಹೆಚ್ಚಿನ ಪ್ರಿಡಿಕ್ಷನ್ಸ್ ನಿಮಗೆ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋಗೆ ಕಾಯ್ತಾ ಇರಿ. ಪ್ರತಿಯೊಂದು ಮ್ಯಾಚಿಂದ ನಾನು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ, ಪ್ರತಿಯೊಂದು ಮ್ಯಾಚಿಂದ ಪ್ರಿಡಿಕ್ಷನ್ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಮತ್ತೆ ಸಿಗ್ತಾ ಇರೋಣ ಅಂತ ಹೇಳ್ತಾ ಥ್ಯಾಂಕ್ ಯು. ವಿಡಿಯೋ ನೋಡೋಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಬಾಯ್.